ಸರಿ, ಚುನಾವಣೆ ಎಲ್ಲ ಪ್ರಕಟ ಆಗ್ತಾ ಇದೆಯಲ್ಲ, ಹಾಗಾಗಿ ಉಪಮುಖ್ಯಮಂತ್ರಿಗಳ ದೇವಸ್ಥಾನಗಳೆಲ್ಲ ರೌಂಡ್ ಹೊಡಿತಿದ್ದಾರಂತೆ. ಓಡಿರಿ, ತಪ್ಪೇನಿದೆ. ಅಲ್ಲೆಲ್ಲ ಮಹಾಬಲೇಶ್ವರನ ಸನ್ನಿಧಿಗೆ ಗೋಕರ್ಣಕ್ಕೆ ಹೋಗಿದ್ರಂತೆ. ಅಲ್ಲಿ ಅರ್ಚಕರು ಯಾರೋ ಏನಂತ ಪೂಜೆ ಮಾಡುವಾಗ CM ಆಗಲಿ ಅಂತ ಸಂಕಲ್ಪ ಮಾಡಿದ್ರಂತೆ. ಅದಕ್ಕೆ ಎಲ್ಲರೂ ಕೇಳಿದ್ರಂತೆ. ಅದಕ್ಕೆ ಅವರು ಅಲ್ರಪ್ಪ, ಅವ್ರ ಬಾಯಲ್ಲಿ ಹೇಳಿದಕ್ಕೆ ನಾನೇನ್ರಪ್ಪ ಮಾಡಲಿ ಅಂತ. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತಲ್ಲಿ? ಅಲ್ಲಿ DK ನಾನು ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ, ಈಗ ಧರ್ನಾ ಕೂತ್ಕೊತಾ ಇದ್ದೀನಿ, ನೀ ಹೇಳ್ಬಾರ್ದಾಗಿತ್ತು ಅನ್ನೋಕ್ಕಾಗತ್ತ? ಅವ್ರ ಒಂದ್ಸಲ ಇರುತ್ತಲ್ಲ ಸರ್, ಇದೆಯೋ ಇಲ್ವೋ ಪ್ರಶ್ನೆ ಬೇರೆ. ಅದಂಗೆ ಮಾಡೋಕ್ಕಾಗತ್ತಾ? ನಾನು ಇಲ್ಲಿ ಧರ್ನಾ ಕೂರ್ತಾ ಇದ್ದೀನಿ ಈಗ ಅನ್ನೋಕ್ಕಾಗತ್ತಾ? ಅವ್ರು ಯಾರು ಹೇಳ್ಬಿಟ್ಟಿದ್ದಾರೆ, ಸಂಕಲ್ಪ ಆಗಿದೆಯಪ್ಪ, ನಾಳೆ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಈ ಸಂಕಲ್ಪ ಗೋಕರ್ಣದ ಒಂದರಲ್ಲಾದ್ರೆ ಆಗಲ್ಲ. ಮತ್ತೆ ಸರ್, ದಿಲ್ಲಿಯಲ್ಲಿರುವಂಥ ಗರ್ಭಗುಡಿನಲ್ಲೂ ಆಗಬೇಕು. ಓಕೆ, ಅಲ್ಲೂ ಒಂದು ಸಂಕಲ್ಪ ಆಗಬೇಕದು. ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಇಂದು ಅಧಿಸೂಚನೆ ಹೊರಬಿದ್ದಿದೆ. ಏಪ್ರಿಲ್ 26ರಂದು ರಾಜ್ಯದ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಸೇರಿದಂತೆ ಹಲವರು ನಾಳೆಯೇ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಹಾಗಾದ್ರೆ ಯಾವಾಗ, ಎಲ್ಲೆಲ್ಲಿ 4ನೇ ತಾರೀಕು ನಮ್ಮಲ್ಲಿ ನಾಮಪತ್ರ ಸಲ್ಲಿಸಕ್ಕೆ ಕೊನೆಯ ದಿನ. ನಾಳೆ ಸ್ಟಾರ್ಟ್ ಆದರೆ ನಮ್ಮೆಲ್ಲರಿಗೂ ಗೊತ್ತು, ಇದು 26ನೇ ತಾರೀಕು ನಡೀತಿರೋ ಚುನಾವಣೆ ಏಪ್ರಿಲಲ್ಲಿ, ಮುಂದಿನ ತಿಂಗಳು. ಹಂಗಾಗಿ ತೊಂದರೆ ಇಲ್ಲ. ಇನ್ನೊಂದಕ್ಕೆ ನಮ್ಗೆ ನೋಟಿಫಿಕೇಶನ್ ಇನ್ನೂ ಆಗಿಲ್ಲ. ಏಪ್ರಿಲ್ 26ನೇ ತಾರೀಕು ಎಲ್ಲೆಲ್ಲಿ ಬರಬೇಕು ಅಂದರೆ, ನಾಳೆಯಿಂದ ನಾಮಪತ್ರ ಎಲ್ಲೆಲ್ಲಿ ಸಲ್ಲಿಕೆ ಆಗತ್ತೆ ಅಂತಂದರೆ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ಮೈಸೂರು, ಉತ್ತರ ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ತುಮಕೂರು, ಚಾಮರಾಜನಗರ, ಬೆಂಗಳೂರು ದಕ್ಷಿಣ, ಕೋಲಾರ, ದಕ್ಷಿಣ ಕನ್ನಡ, ಮಂಡ್ಯ, ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ಕೇಂದ್ರ. ಇದಿಷ್ಟಕ್ಕೂ ಆಗಬೇಕು, ಆಗತ್ತೆ ನಾಳೆಯಿಂದ ಆರಂಭ. ಎಸ್. ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಈವರೆಗೂ 407 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಈ ಪೈಕಿ 191 ಹಾಲಿ ಸಂಸದರಿಗೆ ಮಾತ್ರ ಟಿಕೆಟ್ ನೀಡಿದೆ. 104 ಸಂಸದರಿಗೆ ಟಿಕೆಟ್ ನಿರಾಕರಿಸಿದೆ. ಇನ್ನೊಂದಷ್ಟು ಮಂದಿಗೆ ಟಿಕೆಟ್ ಕೈತಪ್ಪುವುದು ಖಚಿತವಾಗಿದೆ. 2019ರ ಚುನಾವಣೆಯಲ್ಲಿ 119 ಸಂಸದರಿಗೆ ಟಿಕೆಟ್ ನಿರಾಕರಿಸಿತ್ತು. ಇಂದು ಉದ್ದವ್ ಶಿವಸೇನೆ 17 ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುತ್ತಲೇ ಓರ್ವ ಅಭ್ಯರ್ಥಿಗೆ ಜಾರಿ ನಿರ್ದೇಶನಾಲಯ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪುತ್ರಿ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನು ದಾಖಲಿಸಿದೆ. ಶೀಘ್ರವೇ ಸಮನ್ಸ್ ನೀಡಲು ಸಿದ್ಧತೆ ನಡೆಸಿದೆ. ವೀಣಾ ವಿಜಯನ್ ಮಾಲೀಕತ್ವದ ಐಟಿ ಕಂಪನಿಯ ಅಕ್ರಮ ಆಗಿರುವುದು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಕೇಂದ್ರದ ಇಡಿ ರಾಜಕೀಯವನ್ನ ಡಿಸಿಎಂ DK ಶಿವಕುಮಾರ್ ಟೀಕಿಸಿದ್ದಾರೆ. ಇನ್ನು ಮೊದಲ ಹಂತದ ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಇಂದು ಉಮೇದುವಾರಿಕೆ ಪ್ರಕ್ರಿಯೆ ಜೋರಾಗಿತ್ತು. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಸೇರಿ ಘಟಾನುಘಟಿಗಳು ನಾಮಪತ್ರವನ್ನು ಸಲ್ಲಿಸಿದರು. ನಿಯಮ ಅಂತ ಒಂದಿರ್ತದೆ, ಟೈಮಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಇಲ್ಲಿ ಹಿಂದುತ್ವನೂ ಇಲ್ಲ, ರಾಮನ ಗಾಳಿನೂ ಇಲ್ಲ, ಯಾರ ಗಾಳಿನೂ ಇಲ್ಲ, ಬಿಜೆಪಿ ಗಾಳಿನೂ ಇಲ್ಲ, ಕಾಂಗ್ರೆಸ್ ಗಾಳಿ ಅದು ಇಲ್ಲ ಅಂತಾರ, ಅದು ಹೇಳಲ್ಲ. ಈ ಗಾಳಿಗಳು ಕೆಲವೊಮ್ಮೆ ನಾನು ನೋಡಿರೋ ಚುನಾವಣೆ ಕೆಲವು ಸೊಂಟರ ಗಾಳಿಯಂತೆ ಕಾಣಿಸುತ್ತದೆ. ಕೆಲವು ಚುನಾವಣೆಗಳಲ್ಲಿ ದೊಡ್ಡ ಸಮುದ್ರದ ಅಲೆ ಥರ ಕಾಣಿಸ್ತಾ ಇರುತ್ತೆ ಅದು. ಕೆಲವು ಚುನಾವಣೆಗಳಲ್ಲಿ ವಾಟ್ ವಿ ಕಾಲ್ ಇಟ್ ಆಸ್ ಅಂಡರ್ ಕರೆಂಟ್, ತಂಪಾದ ಗಾಳಿಯಂತೆ ಅದರ ಪಾಡ್ಗದಿರುತ್ತೆ, ಗೊತ್ತಾಗಲ್ಲ ಅದು ಕೆಲವು ಸರಿ. ಕೆಲವು ಚುನಾವಣೆಯಲ್ಲಿ ಅದು ಹಂಗಾಗತ್ತೆ. ಗೊತ್ತಿಲ್ಲ ಈ ಚುನಾವಣೆಯಲ್ಲಿ ಏನಾಗುತ್ತೋ, ನನಗಂತೂ ಗೊತ್ತಿಲ್ಲ. ಮೋದಿ ಜಪ ಮಾಡೋ ಯುವಕರಿಗೆಲ್ಲ ಕೆನ್ನೆಗೆ ಬಾರಿಸ್ಬೇಕು ಅಂತನೋ, ಕಪಾಳ ಕೊಡಿ ಏನೋ ಒಂದು ಹೇಳಿದ್ದಿಲ್ಲ ಶಿವರಾಜ್ ಗಡಿ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, FIR. ಕೊಪ್ಪಳದ ಕಾರಟಗಿ ಪೊಲೀಸರು. ಮಮತಾ ಬ್ಯಾನರ್ಜಿ ಬಗ್ಗೆ ಮಾತಾಡಿದ್ದಕ್ಕೆ ಬಿಜೆಪಿಯ ದಿಲೀಪ್ ಘೋಷ್ಗೆ ನೋಟಿಸ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನು. ಹಾಗೆ ಸುಪ್ರಿಯಾ ಶ್ರೀನಾಥ್, ಅದೇ ಕಂಗನಾ ರಣಾತ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರಿಗೂ ನೋಟಿಸನ್ನು ಕೊಟ್ಟಿದ್ದಾರೆ. ಒಳ್ಳೆಯದಾಯಿತು, ಎಲ್ಲರೂ ತಗೊಳ್ಳಿ, ಉತ್ತರ ಕೊಡಿ. ನಾವೇನು ಮಾಡೋಕ್ಕಾಗತ್ತೆ? ಈ ಟಿಕೆಟ್ ತಪ್ಪಿಸೋದು ಒಂದು ಓಲ್ಡ್ ನ್ಯಾಕ್, ಅದು ಆ್ಯಂಟಿ ಇನ್ಕಂಬೆನ್ಸಿನ ತಪ್ಪಿಸೋಕ್ಕೆ. ಕೆಲವು ಕಡೆ MPಗಳು MLAಗಳ ಬಗ್ಗೆನೋ ಜನ ತುಂಬ ಬೇಸರದಲ್ಲಿರ್ತಾರೆ. ಹಾಗೆ ಅವ್ರನ್ನ ರಿಪೀಟ್ ಮಾಡೋಕ್ಕೆ ಹೋದರೆ ಕೋಪದಲ್ಲಿ ಓಟ್ ಹಾಕ್ಬಿಡ್ತಾರೆ. ಆಮೇಲೆ ಹೊಸಬರು ಬಂದರೆ ಹೊಸ ಆಸೆಯೊಂದಿಗೆ ಮತ್ತೆ ಓಟ್ ಹಾಕ್ತಾರೆ. ಏನಾದರೂ ಚೇಂಜಸ್ ಆಗುತ್ತೆ, ಏನೋ ಆಗ್ಬೋದು, ಆಸೆ ಅಲ್ವಾ, ಎಲ್ಲರಿಗೂ ಸಹಜವಾದ ಆಸೆ. ಹಾಗೆ ಆ ಆಸೆ 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 ಪಟ್ಟು ನಮ್ಮ ಭಾರತದ ಜನ 75 ವರ್ಷದಿಂದ ಓಟ್ ಹಾಕ್ತಿರೋದು. ಇನ್ನೂ ಆಸೆ ಮುಂದುವರಿತಾ ಇದೆ. ನೋಡೋಣ ಅದೆಲ್ಲಿವರೆಗೂ ನಮ್ಮ ಈ ಗುಣನ ಅವರು ಬಳಸ್ಕೋತಾರೆ ಅಂತ. ಸರಿ, ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಮೂಗು ತೂರ್ಸಕ್ಕೆ ಹೋಗಿದ್ದ ಅಮೆರಿಕಾಗೆ ಕೇಂದ್ರ ಸರ್ಕಾರ ಹೇಳಿದೆ, ವಾರ್ನಿಂಗ್ ಥರ, ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ದುಗಳಿ ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಅವ್ರು ರಾಯಭಾರಿನ ಕರೆಸಿ ಹೇಳಿದೆ. ಬಾಯಿ ಮುಚ್ಕೊಂಡಿರೋಕ್ಕಾಗದೇ ಇಲ್ವಾ ಅಂತ ಕೆಲವ್ರಿಗೆ. ಇದು ನಮ್ಮ ದೇಶದ ಥರನೇ. ಈ ಮನೆಯಲ್ಲಿ
Smell ಆನೆ, ಎಲ್ಲ. ಆ ಮನೆಯಲ್ಲಿ ಹೆಗ್ಗಣ. ಹೆಗ್ಗಣ, ಆ ಮನೆಯಲ್ಲೂ ಹೆಗ್ಗಣನೇ ಬಿದ್ದಿರೋದಲ್ಲಿ, ಅಲ್ಲೂ ಬರಬಾರ್ದ ದುರ್ವಾಸನೆಗಳು ಬರ್ತಾ ಇದೆ ಅಮೆರಿಕದ ಪ್ರಜಾಪ್ರಭುತ್ವದ ಒಳಗಡೆ. ದ ಫ್ರಿಕ್ಷನ್ ಆಫ್ ಅಮೆರಿಕನ್ ಡೆಮಾಕ್ರಸಿ ಎಷ್ಟು ಲೆವೆಲ್ ಕೊಟ್ಟೋಗಿದೆ, ಫ್ರ್ಯಾಕ್ಚರ್ ಆಗೋಗಿದೆ ಅಂತಂದರೆ ಲಬಲಬೋ ಅಂತಿದ್ದಾರೆ ಅಲ್ಲಿ ಜನ. ಸೇಮ್ ಹುಲುಮಾನವರು, ಅಲ್ಲಿರೋರು ಅದೇ, ಇಲ್ಲಿರೋರು ಅದೇ. ಅದೇ ಇದ್ರ ಮೂಗು ತೋರಿಸ್ತಾನೆ, ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೋಬೇಕು. ಇದು ಟ್ರಂಪ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕ್ರಪ್ಪ ನೀವೆಲ್ಲ ಕೇಸ್ಗಳನ್ನು, ಟ್ರಾನ್ಸ್ಪರೆಂಟಾಗಿ ನಡಿಬೇಕು. ಅವನು ಸುಮ್ಮನೆ ಬಗ್ಗುಬಡಿ ಓದ್ತೀರಿ, ಎಲ್ಲ ಮಾಡಬಾರ್ದು ನೀವು ಅಂತ ನಾವು ಹೇಳಿದ್ರೆ ಬೈಡನ್ಗೆ ಹೇಗಿರುತ್ತೆ? ಬಿಟ್ಟಿ ಸಲ ಹೇಗಿರುತ್ತೆ? ಪುಕ್ಕಟ್ಟೆ ಸುಮ್ಮನೆ ಆಯಿತು. ಆದರೆ ನಾನು ಅವತ್ತೇ ಹೇಳಿದೆ, ಅಲ್ಟಿಮೇಟ್ಲಿ ರಸ್ತೆನಲ್ಲಿ, ಹಾದಿ ಬೀದಿ ಗಲ್ಲಿನಲ್ಲಿ ನಿಂತ್ಕೊಂಡು ಕಟ್ಟೆ ಮೇಲೆ ಲಬಲಬಲಬ ಅಂತ ಕೂಗಿದ್ರೆ ಪ್ರಯೋಜನ ಇಲ್ಲ. ಈ ಕೇಸಲ್ಲಿ ರಾಜಕೀಯ ಪ್ರೇರಿತ ಅಂತ ಹೇಳ್ಕೊಂಡು ಓಡಾಡಿದ್ರೆ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಶೋನ್ ಇನ್ ಕೋರ್ಟ್ ಅದು ಅಂತ. ಏನಾರು ಆಗಿರ್ಬೋದು, ಅದು ಸ್ವಲ್ಪ ತಪ್ಪು ಸರಿ ಅಲ್ಲ, ಅಲ್ಲೇ ನಿರ್ಣಯ ಹೀಗಾಗಿದ್ದಾದೆ. ದಿಲ್ಲಿ ಹೇಳ್ತಾ ಇದೆ, ದಿಲ್ಲಿ ಹೈಕೋರ್ಟ್ ಮಧ್ಯಂತರ ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ. ದಿಲ್ಲಿ ಹೈಕೋರ್ಟ್ ಏಪ್ರಿಲ್ 2ನೇ ತಾರೀಕು ಒಳಗಡೆ ಉತ್ತರ ಕೊಡಿ ಅಂತ ಇಡಿಗೆ ನೋಟಿಸ್ ಕೊಟ್ಟಿದೆ. ಅವ್ರು ಏನಾದ್ರು ಉತ್ತರ ಕೊಡ್ಬೋದು, ದಿಲ್ಲಿ ಹೈಕೋರ್ಟ್ ಜಾಮೀನು ಕೊಡ್ಲೂಬೋದು ನಾಳೆ, ನಾನು ಹೇಳ್ತಿರೋದು. ಈಗ ಏಪ್ರಿಲ್ 3ನೇ ತಾರೀಕು ಹೋಗುತ್ತೆ. ಒಂದು ವೇಳೆ ಟ್ರಾನ್ಸ್ಪರೆನ್ಸಿ ಆದಾಗ ನನ್ನ ಲೆಕ್ಕಾಚಾರದಲ್ಲಿ ಇದಕ್ಕೆ ಬಂದ್ಬಿಡ್ತಿತ್ತು ರಿಲೀಫು ಏನೋ. ಅದೇನಾದ್ರು ಇರಲಿ, ರಸ್ತೆ ಬದಿನಲ್ಲಿ ಕೂತ್ಕೊಂಡು ಕೂಗಿದ್ರೆ ಏನು ಪ್ರಯೋಜನ? ದಿಸ್ ಇಸ್ ಎ ಮ್ಯಾಟರ್ ದಟ್ ಇಸ್ ಆಲ್ರೆಡಿ ಗಾನ್ ಇನ್ ಟು ಪೊಲಿಟಿಕಲ್. ಇದು ಅದರ ಜೊತೆಗೆ ರಸ್ತೆ ಯೂಸ್ ಮಾಡಿ, ನಾ ಬರೀ ರಸ್ತೆಲೇ ಮಾಡ್ತೀನಿ ಅಂತಂದ್ರೆ ಹೆಂಗಾಗತ್ತೆ? ಯಾರಿಗೆ ಹೇಳುತ್ತೀರಾ ಅದನ್ನು? ಮತ್ತೆ ಎಸ್, ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿ ರಾಜ್ಯದ 58 ಕಡೆ ಲೋಕಾಕ್ ದಾಳಿ ನಡೆಸಿದೆ. ಯಲಹಂಕ ವಲಯದ ಬಿಬಿಎಂಪಿ ಮುಖ್ಯ ಎಂಜಿನಿಯರ್, ಪಿಡಿಒಗಳು ಸೇರಿದಂತೆ 12 ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿತು. ಅಪಾರ ಪ್ರಮಾಣದ ಆಸ್ತಿಪಾಸ್ತಿಯನ್ನು ಪತ್ತೆ ಮಾಡಿತು. ಇನ್ನು ಫೆರಾ ನಿಯಮ ಉಲ್ಲಂಘನೆ ಆರೋಪದ ಎದುರಿಸ್ತಾ ಇರುವಂತಹ ದೆಹಲಿಯ ಕ್ಯಾಪ್ರಿಕಾರ್ನಿಯನ್ ಶಿಪ್ಪಿಂಗ್ ಕಂಪನಿ ಮೇಲೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳಿಗೆ ಶಾಕ್. ಏನಂದ್ರೆ ವಾಷಿಂಗ್ ಮಷೀನ್ ಅಲ್ಲಿ ಬಚ್ಚಿಟ್ಟಂತಹ 2.5 ಕೋಟಿ ನಗದು ಪತ್ತೆಯಾಯಿತು. ಇನ್ನು ಅಸ್ಸಾಂನಲ್ಲಂತೂ ಬೋಡಾಲ್ಯಾಂಡ್ನ ಭ್ರಷ್ಟ ನಾಯಕನೊಬ್ಬ ದುಡ್ಡಿನ ಹಾಸಿಗೆಯಲ್ಲಿ ಮಲಗಿದ್ದ ಫೋಟೋ ವೈರಲ್ ಆಗಿದೆ. ಅಂದ್ರೆ ಹಾಸಿಗೆಲೆಲ್ಲ ದುಡ್ಡಿತ್ತು ಅಂತ, ಮೈ ಮೇಲೆಲ್ಲ ಹಾಕ್ಬಿಟ್ಟು ಮಲ್ಕೊಂಡಿದ್ದ ಸ್ಟೈಲಿಗೆ ಅಂತಾನ? ಮೇಲ್ ಹಾಕೋ ಮಲಗಿರೋದು ಸರ್. ಹಾಂ, ನನಗೇನು ಅನಿಸ್ತಿಲ್ವಲ್ಲ ಇದು, ಯಾಕೆ ಶಾಕ್ ಆಗಿದೆ? ಇನ್ನೂ ಇರಬೇಕು ಸರ್. ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ನಾಯಕನ ಮಂಚದ ಕೆಳಗಡೆ ಪೂರ್ತಿ ದುಡ್ಡಿತ್ತು, ಅದರ ಮೇಲೆ ಅವ್ರು ಮಲಗ್ತಿದ್ರು ಅಂತ ಹಿಂದೆನೇ ಬಂದಿತ್ತಲ್ಲ. ನಿಮಗೆಲ್ಲ ಇತ್ತೀಚಿನ ದಿನಗಳದವ್ರಿಗೆ ಯಾರಿಗೂ ಅದು ನೆನಪಿರಲ್ಲ. ದಿಸ್ ಹ್ಯಾಪನ್ಡ್ 20 years ago. ಹೊಸದಲ್ಲ, ಮಂಚದಲ್ಲಿ ಹಾಕೋದು. ಮಂಚದ ಕೆಳಗಡೆ ಪೂರ್ತಿ ಜೋಡಿಸ್ಬಿಟ್ಟು ಅದ್ರ ಮೇಲೆ ಮಲ್ಕೋತಿದ್ರು ಅವರು ಅಂತ ಬಂದಿತ್ತು ಆ ಕಾಲದಲ್ಲಿ. ರಾಮೇಶ್ವರಂ ಕೆಫೆ ಸ್ಫೋಟದ ಪ್ರಕರಣ ತನಿಖೆ ತೀವ್ರಗೊಳಿಸಿರುವ ಎನ್ಐಎ ಬೆಂಗಳೂರು, ತೀರ್ಥಹಳ್ಳಿ, ಹುಬ್ಬಳ್ಳಿ ಥರ ಎಲ್ಲೆಲ್ಲೋ ಕಡೆ ರೈಡ್ ಮಾಡಿದೆ. ಶಂಕಿತ ಬಾಂಬರ್ ಯಾರ ಮುಸಾವೀರ್ ಮತ್ತು ಅಬ್ದುಲ್ ಮತೀನ್ ಅವ್ರು ನೆರವಾಗಿರೋ ಆರೋಪದ ಮೇಲೆ ತೀರ್ಥಹಳ್ಳಿಯ ಸೊಪ್ಪಗುಡ್ಡೆ ನಿವಾಸಿ ನವೀದ್ ಅವನ ಮನೆ ಅದೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಭಟ್ಕಳದ ಯಾರೋ ಒಬ್ಬ ಅಬ್ದುಲ್ ರಬಿ ನಿವಾಸದ ಮೇಲೆ ದಾಳಿ ಮಾಡಿ ಅದ್ಯಾಕೋ ಅದೇನೋ ಹೋಲಿಕೆಗಳಾಗ್ತಿದೆಯಂತೆ ತುಂಬ, ಅವರ ಸಸ್ಪಿಷನ್ಗೂ ಆ ವ್ಯಕ್ತಿಗೂ ಎಲ್ಲ. ಹಾಗಾಗಿ ಅವನು ವಿಚಾರಣೆಗೆ ಕರೆಸಿದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಕನ್ನಡದಲ್ಲಿ ಟ್ವೀಟ್ ಮಾಡಿ ನೀರಿನ ಸಂಸ್ಕರಣೆಗೆ ತೆಗೆದುಕೊಳ್ಳಬೇಕಾಗಿರುವಂತಹ ಕ್ರಮಗಳನ್ನು ವಿವರಿಸಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಚಿರಂಜೀವಿ ಅವರ ಫಾರ್ಮ್ ಹೌಸ್ ಇದೆ, ಅಲ್ಲಿ ಕೈಗೊಂಡಂತಹ ಕ್ರಮಗಳನ್ನು ವಿವರಿಸಿದ್ದಾರೆ. ಪರಿಸರ ಸ್ನೇಹಿ ಮನೆ ನಿರ್ಮಿಸುವಂತೆ ಒತ್ತು ನೀಡಿದ್ದಾರೆ. ಮಳೆ ಕೊಯ್ಲು, ಫಾರ್ಮಾಕಲ್ಚರ್ ನಿಯಮಗಳನ್ನು ಅಳವಡಿಸಿಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಆಯಿತು. ಇನ್ನು ಜಮ್ಮು ಕಾಶ್ಮೀರಕ್ಕೊಂದು ವಿಶೇಷ ಸ್ಥಾನಮಾನ ಇತ್ತಲ್ಲ, ರದ್ದು ಮಾಡದ ಮೇಲೆ ಅಲ್ಲಿ ಅಪ್ಸಾ ಇತ್ತು, ಅಂದರೆ ಸಶಸ್ತ್ರ ಪಡೆಗಳಿಗೋಸ್ಕರ ವಿಶೇಷ ಅಧಿಕಾರವನ್ನು ನೀಡುವಂತಹ ಕಾಯಿದೆ. ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ ಮೇಲೆ ಅಲ್ಲಿಯ ಪರಿಸ್ಥಿತಿ, ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಚೆನ್ನಾಗಿ ಸುಧಾರಿಸಿದೆ. ಹಾಗಾಗಿ ನಾವು ಅದನ್ನು ಪರ್ಮನೆಂಟಾಗಿ ಇಟ್ಕೊಳ್ಳೋಕೆ ಬರಲ್ಲ, ಅದನ್ನು ಆರ್ಮಿ ಕಾನೂನನ್ನು. ಹಾಗಾಗಿ ಅದನ್ನು ಹಿಂದಕ್ಕೆ ಪಡೆದು ರೆಗ್ಯುಲರ್ ಪೊಲೀಸ್ಗೆ, ಅಂದರೆ ನಮ್ಮ ರಾಜ್ಯದಲ್ಲಿರೋ ಥರ ಪೊಲೀಸ್ಗೆ ಆ ಅಧಿಕಾರಗಳನ್ನೆಲ್ಲ ಹಸ್ತಾಂತರ ಮಾಡುವ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಗೃಹ ಮಂತ್ರಿ ಹೇಳಿದ್ದಾರೆ. ಓಕೆ.